ಎಲ್ಲರಿಗೂ ನಮಸ್ತೆ. ಆಂಜನೇಯನ ಈ ಶನಿವಾರದ ಮಾಹಿತಿ ನಿಮಗಾಗಿ. ಈ ರೀತಿ 11 ದಿನಗಳ ಕಾಲ ಮನೆಯಲ್ಲಿ ಆಂಜನೇಯನನ್ನು ಪೂಜಿಸಿ, ನಿಮ್ಮ ಆಸೆಗಳು ಈಡೇರುತ್ತವೆ. ವಿಶೇಷವಾಗಿ ನಾವು ಶ್ರೀರಾಮ ಜಯಂ ಎಂದು ಹೇಳಿದರೆ ನಮಗೆ ಆಂಜನೇಯನ ಅನುಗ್ರಹವು ಪೂರ್ಣವಾಗಿ ಸಿಗುತ್ತದೆ. ಅಂತಹ ಆಂಜನೇಯನನ್ನು ಪೂಜಿಸಲು ಹಲವು ಮಾರ್ಗಗಳಿದ್ದರೂ ನಾವು 11 ದಿನಗಳ ಕಾಲ ಮಾಡಬಹುದಾದ ಪೂಜೆ ಅವನನ್ನು ಸ್ಮರಿಸುವುದು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ. ಈ ಆಧ್ಯಾತ್ಮಿಕ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತೋರಿಸಿದ್ದೇವೆ, ನೋಡಿ ಬನ್ನಿ. ನಾವೇನಾದರೂ ಆಗಬೇಕೆಂದು ಬಯಸಿದರೆ ಮತ್ತು ಅದರಲ್ಲಿ ಯಾವುದೇ ಅಡೆತಡೆಗಳು ಇರಬಾರದು ಮತ್ತು ಅಡೆತಡೆಗಳು ಉದ್ಭವಿಸಿದರೂ ಆ ಅಡೆತಡೆಗಳು ತಕ್ಷಣವೇ ಪುಡಿಯಾಗಬೇಕೆಂದು ನಾವು ಬಯಸಿದರೆ ನಾವು ಆಂಜನೇಯನನ್ನು ಪೂಜಿಸಬೇಕು. ಧೂಪ ಸುರಿಯುವ ಮೂಲಕ ಆಂಜನೇಯನನ್ನು ಪೂಜಿಸುವುದು, ವಿಳೆದೆಲೆ ಎಲೆಗಳ ಹಾರದಿಂದ ಪೂಜಿಸುವುದು, ಬೆಣ್ಣೆಯಿಂದ ಪೂಜಿಸುವುದು ಮತ್ತು ಒಡೆಯ ಹಾರದಿಂದ ಪೂಜಿಸುವುದು ಮುಂತಾದ ಹಲವು ವಿಭಿನ್ನ ಪೂಜಾ ವಿಧಾನಗಳಿವೆ. ಅಂತಹ ಒಂದು ಪೂಜಾ ವಿಧಾನವನ್ನು ನಾವು ಇವತ್ತು ನೋಡಲಿದ್ದೇವೆ. ಈ ಪೂಜೆಯನ್ನು ಮಂಗಳವಾರ ಆರಂಭಿಸಿ ಸತತವಾಗಿ 11 ದಿನಗಳು ಮಾಡಬೇಕು. ಮಂಗಳವಾರ ಈ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದರೆ ಮುಂದಿನ ವಾರದ ಶುಕ್ರವಾರ 11 ದಿನಗಳು ಪೂರ್ಣಗೊಳ್ಳುತ್ತವೆ. 12ನೇ ದಿನವಾದ ಶನಿವಾರ ಮಾತ್ರ ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ಸಾಕು. ಇತರ ದಿನಗಳಲ್ಲಿ ನಾವು ಮನೆಯಿಂದಲೇ ಆಂಜನೇಯನನ್ನು ಪೂಜಿಸಬಹುದು. ನಮ್ಮ ಮನೆಯಲ್ಲಿ ಆಂಜನೇಯನ ಚಿತ್ರ ಅಥವಾ ವಿಗ್ರಹವಿಲ್ಲ ಮತ್ತು ಮನೆಯಲ್ಲಿ ಅವನನ್ನು ಪೂಜಿಸುವ ಅಭ್ಯಾಸವಿಲ್ಲ ಎಂದು ಭಾವಿಸುವವರು ಈ ಪೂಜೆಯನ್ನು ಪೂರ್ಣ ಹೃದಯದಿಂದ ಮಾಡಬಹುದು. ಈ ಪೂಜೆಗೆ ನಮಗೆ ಕೇವಲ ಒಂದು ತುಪ್ಪದ ದೀಪ ಮತ್ತು ಒಂದು ವಿಳೆದೆಲೆ ಎಲೆ ಮಾತ್ರ ಬೇಕಾಗುತ್ತೆ. 11 ದಿನಗಳವರೆಗೆ ಪ್ರತಿದಿನ ಒಂದು ವಿಳೆದೆಲೆಯಂತೆ 11 ವಿಳೆದೆಲೆಗಳು ಬೇಕಾಗುತ್ತವೆ. ಪ್ರತಿದಿನ ತಾಜಾ ತುಪ್ಪವನ್ನು ಹಾಕಿರಿ. ಹತ್ತಿಯ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ. ನೀವು ಅದೇ ದೀಪವನ್ನು ಬಳಸಬಹುದು. ಮನೆಯಲ್ಲಿ ಆಂಜನೇಯರ ಚಿತ್ರ ಅಥವಾ ವಿಗ್ರಹವಿದ್ದರೆ ಪ್ರತಿದಿನ ಅವರ ಮುಂದೆ ಶ್ರೀಗಂಧ, ಕುಂಕುಮ, ಹೂವುಗಳಿಂದ ತುಪ್ಪದ ದೀಪವನ್ನು ಬೆಳಗಿಸಿ ತುಪ್ಪದ ದೀಪವಾಗಿ ಕಲ್ಲನ್ನು ಇಡಿ. ತುಪ್ಪದ ದೀಪವಾಗಿ ಸಕ್ಕರೆ ಅಥವಾ ಬಿಳಿ ಸಕ್ಕರೆಯಂತಹ ಸಿಹಿ ಪದಾರ್ಥಗಳು ಇಟ್ಟು ಈ ಪೂಜೆಯನ್ನು ಮಾಡಿದರೆ ಸಾಕು. ಮೂರ್ತಿ ಇಲ್ಲದವರು ತುಪ್ಪದ ದೀಪ ಹಚ್ಚಿ ಸಿಹಿ ತಿಂಡಿಗಳನ್ನು ತುಂಬುವ ಯಜ್ಞವೇದಿಯಾಗಿ ಇಟ್ಟುಕೊಂಡು ಅವನನ್ನು ಪ್ರಾಮಾಣಿಕವಾಗಿ ಸ್ಮರಿಸಿಕೊಂಡು ಈ ಪೂಜೆಯನ್ನು ಮಾಡಬಹುದು. ಈ ಪೂಜೆಗೆ ವಿಳೆದೆಲೆ ಬೇಕು ಎಂದು ನಾನು ಹೇಳಲಿಲ್ಲವೇ? ಉತ್ತಮ ಸ್ಥಿತಿಯಲ್ಲಿರುವ ಅಂದರೆ ಚೆನ್ನಾಗಿರುವ ವಿಳೆದೆಲೆ ಮತ್ತು ಮುರಿಯದ ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ಇದರಲ್ಲಿ ನಾವು ನಮ್ಮ ಪ್ರಾರ್ಥನೆಯನ್ನು ಶ್ರೀಗಂಧ ಅಥವಾ ಕೆಂಪು ಶ್ರೀಗಂಧವನ್ನು ಬಳಸಿ ಬರೆಯಬೇಕು. ಮೊದಲು ಶ್ರೀರಾಮ ಜಯಂ ಎಂದು ಬರೆಯಿರಿ. ನಂತರ ನಿಮ್ಮ ಪ್ರಾರ್ಥನೆಯನ್ನು 2 ಪದಗಳಂತೆ ಸರಳ ರೀತಿಯಲ್ಲಿ ಬರೆಯಿರಿ. ಉದಾಹರಣೆಗೆ, ನೀವು ನಿಮ್ಮ ಆಶಯವನ್ನು 2 ಚಿಕ್ಕ ಪದಗಳಲ್ಲಿ ಒಳ್ಳೆಯ ಕೆಲಸ, ಕುಟುಂಬದಲ್ಲಿ ಸಂತೋಷ, ಮಕ್ಕಳ ಆಶೀರ್ವಾದ, ಆದಾಯ, ಮದುವೆ ಮುಂತಾದ ಸಕಾರಾತ್ಮಕ ಪದಗಳನ್ನು ಬಳಸಿ ಬರೆಯಬೇಕು. ನಂತರ ನಿಮ್ಮ ಕೈಯಲ್ಲಿ ವಿಳೆದೆಲೆ ಹಿಡಿದುಕೊಂಡು 10 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಶ್ರೀರಾಮ ಜಯಂ ಅಥವಾ ರಾಮ್ ರಾಮ್ ಎಂದು ಹೇಳಬೇಕು. ನಂತರ ನಿಮ್ಮ ಕೈಯಲ್ಲಿ ವಿಳೆದೆಲೆ ಹಿಡಿದು 10 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ
ಶ್ರೀರಾಮ ಜಯಂ ಅಥವಾ ರಾಮ್ ರಾಮ್ ಎಂದು ಹೇಳಬೇಕು. ನಂತರ ನಾವು ದೀಪವನ್ನು ಇಟ್ಟುಕೊಂಡು ಈ ವಿಳೆದೆಲೆಯ ದೀಪದ ಹಿಂದೆ ಮಡಿಸಿ ನಾವು 11 ದಿನಗಳವರೆಗೆ ಅದೇ ರೀತಿ ಮಾಡಬೇಕು. 12ನೇ ದಿನ ಅಂದರೆ ಮುಂದಿನ ವಾರದ ಶನಿವಾರ ನಮ್ಮ ಪ್ರಾರ್ಥನೆಯನ್ನು ಬರೆದಿರುವ ಈ 11 ವಿಳೆದೆಲೆಗಳನ್ನು ತೆಗೆದುಕೊಳ್ಳಬೇಕು. ವಿಳೆದೆಲೆಗಳನ್ನು ತೆಗೆದುಕೊಂಡು ಆಂಜನೇಯ ಇರುವ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅವನ ಪಾದಗಳ ಬಳಿ ಇಡಿ. 2 ತುಪ್ಪದ ದೀಪವನ್ನು ಬೆಳಗಿಸಿ ಜೈ ಶ್ರೀರಾಮ್ ಆಂಜನೇಯ ಸ್ವಾಮಿ, ಏ ಆಂಜನೇಯ ಸ್ವಾಮಿಯೇ, ದಯವಿಟ್ಟು ನನ್ನ ಕೋರಿಕೆಯನ್ನು ಈಡೇರಿಸಿ ಎಂದು ಹೇಳಿ ಪೂರ್ಣ ಹೃದಯದಿಂದ ಪೂಜಿಸಿ. ನಂತರ ಅಲ್ಲಿ ಕುಳಿತು ತನ್ನ 10 ನಿಮಿಷಗಳ ಕಾಲ ರಾಮನ ಹೆಸರನ್ನು ಜಪಿಸಿ ಪೂಜೆಯನ್ನು ಪೂರ್ಣಗೊಳಿಸಿ. 11 ದಿನಗಳವರೆಗೆ ಆಂಜನೇಯನನ್ನು ಈ ರೀತಿ ಪೂಜಿಸುವವರು ಒಂದೇ ಒಂದು ವಿನಂತಿಯನ್ನು ಮಾಡಬೇಕು. 1. ಮಾಂಸಾಹಾರವನ್ನು ತ್ಯಜಿಸಬೇಕು. ಅವರು ಶುದ್ಧ ಬ್ರಹ್ಮಚರ್ಯವನ್ನು ಆಚರಿಸಬೇಕು ಎಂಬುದು ಗಮನಾರ್ಹವಿರಲಿ. ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.